ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟ್ ಥಿಯರಿ ಇದ್ರ ಮೇಲೆ ಕೇಳುವಂತಹ ಪ್ರಶ್ನೆಗಳ ಸೆಕ್ಷನ್ ಹೇಗಿರುತ್ತೆ ಮತ್ತು ಯಾವ ರೀತಿ ಪ್ಯಾಟರ್ನ್ ಇರುತ್ತೆ, ಯಾವ ರೀತಿ ಓದೋದ್ರ ಮೂಲಕ ಈಸಿಯಾಗಿ ನೀವು ಪೂರ್ತಿ ಸಿಲೆಬಸ್ ನ ಕಂಪ್ಲೀಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮ್ಯಾನೇಜ್ಮೆಂಟ್ ಥಿಯರಿ ಕೂಡ 80 ಮಾರ್ಕ್ಸ್ ನ ಪೇಪರ್ ಆಗಿರುತ್ತೆ. 3 ಸೆಕ್ಷನ್ ಇರುತ್ತೆ, 2 ಮಾರ್ಕ್ಸ್, 5 ಮಾರ್ಕ್ಸ್, 15 ಮಾರ್ಕ್ಸ್. ಫಸ್ಟ್ 2 ಮಾರ್ಕ್ಸ್ ಗೆ ಮೊದಲೇ 2 ಮಾರ್ಕ್ಸ್ ಗೆ ಏನ್ ಸೆಕ್ಷನ್ ಓದ್ಬೇಕಂದ್ರೆ ನಿಮ್ಮ ಪಾಠದ ಹೆಸರು ಏನಿದೆ ಅವುಗಳ ಮೇಲೆ 3 ಇಂದ 4 ಪ್ರಶ್ನೆ ಕೇಳ್ತಾರೆ. ಚಾಪ್ಟರ್ ಇರೋದು 5 ಯೂನಿಟ್. 5 ಯೂನಿಟ್ ನಲ್ಲಿ ಒಂದೊಂದು ಯೂನಿಟ್ ನಲ್ಲಿ ಎರಡೆರಡು ಪಾರ್ಟ್ ಇಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಸ್ಟಾಫಿಂಗ್ ಅಂಡ್ ಕಂಟ್ರೋಲಿಂಗ್ ಎರಡೆರಡು ಯೂನಿಟ್ ನ ಸೇರಿಸಿ ಒಂದು ಚಾಪ್ಟರ್ ಮಾಡಿದ್ದಾರೆ. ಟೋಟಲ್ 5 ಯೂನಿಟ್ ಗೆ ಅಂದ್ರೆ ಟೋಟಲ್ 8 ಯೂನಿಟ್ ಆಗುತ್ತದು, 5 ಚಾಪ್ಟರ್ಸ್ ಮಾಡಿದ್ದಾರೆ ಅದನ್ನ. 8 ಯೂನಿಟ್ ನ ಹೆಸರ ನೆನ್ಪಿಟ್ಕೊಂಡ್ರೆ 3 ಇಂದ 4 ಪ್ರಶ್ನೆಗಳು ನೀವು ಏನ್ ಮಾಡ್ತೀರಾ ಅಂದ್ರೆ 2 ಮಾರ್ಕ್ಸ್ ಗೆ ಆನ್ಸರ್ ನ ಸಾಲ್ವ್ ಮಾಡ್ತೀರಾ. ಯಾವ್ಯಾವ ಪ್ರಶ್ನೆ ಅಂದ್ರೆ ನಿರ್ವಹಣೆ ಎಂದರೇನು? ನಿರ್ವಹಣೆನೇ ಇನ್ನೊಂದು ಹೆಸರು ವ್ಯವಸ್ಥಾಪನೆ ಅಂತಾನು ಕರಿತೀವಿ. ನಿರ್ವಹಣೆ ಎಂದರೇನು ಅಥವಾ ವ್ಯವಸ್ಥಾಪನೆ ಎಂದರೇನು? ವಾಟ್ ಈಸ್ ಮ್ಯಾನೇಜ್ಮೆಂಟ್? ನೆಕ್ಸ್ಟ್ ಸಿಬ್ಬಂದಿ ನಿರ್ವಹಣೆ ಎಂದರೇನು? ಸಿಬ್ಬಂದಿ ನಿರ್ವಹಣೆ ಅಂದ್ರೂ ಒಂದೇ, ಸಿಬ್ಬಂದಿ ನೇಮಕಾತಿ ಅಂದ್ರೂ ಒಂದೇ. ವಾಟ್ ಈಸ್ ಸ್ಟಾಫಿಂಗ್? ಸಂವಹನ ಎಂದರೇನು? ವಾಟ್ ಈಸ್ ಕಮ್ಯುನಿಕೇಶನ್? ನಿಯಂತ್ರಣ ಎಂದರೇನು? ವಾಟ್ ಈಸ್ ಕಂಟ್ರೋಲ್? ಪ್ರೇರೇಪಣೆ ಎಂದರೇನು? ವಾಟ್ ಈಸ್ ಮೋಟಿವೇಶನ್? ಸಂಘಟಿಸುವಿಕೆ ಎಂದರೇನು? ವಾಟ್ ಈಸ್ ಆರ್ಗನೈಸೇಷನ್? ಯೋಜಿಸುವಿಕೆ ಎಂದರೇನು? ವಾಟ್ ಈಸ್ ಪ್ಲಾನಿಂಗ್? ನಿರ್ಧರಿಸುವಿಕೆ ಎಂದರೇನು? ವಾಟ್ ಈಸ್ ಡಿಸಿಷನ್ ಮೇಕಿಂಗ್? 8 ಏನಿದೆ ಇವುಗಳಿಗೆ ನಿಮಗೆ 3 ಇಂದ 4 ಪ್ರಶ್ನೆ 2 ಮಾರ್ಕ್ಸ್ ಗೆ ಬರೀ ಚಾಪ್ಟರ್ ನೇಮ್ ಮೇಲೆ ಕೇಳ್ತಾರೆ. ಇವಕ್ಕೆ ಎಕ್ಸಾಕ್ಟ್ ಆನ್ಸರ್ ಬರೀಬೇಕಂತ ಏನ್ PUC ಗೆ ರೂಲ್ಸ್ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತ 2 ಸೆಂಟೆನ್ಸ್ ನೀವು ಬರೆದ್ರು ಕೂಡ ಉತ್ತರನೇ. ನಿಮ್ ಓನ್ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಯಾವ ಕ್ವಶನ್ ಬಿಡಕ್ ಹೋಗಬೇಡಿ. ನಿಮ್ ಓನ್ ಪಾಯಿಂಟ್ಸ್ ಬರೆದು ಮುಂದೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಅಲ್ಲಿ ಅವಕ್ಕೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಯಾವುದೇ ರಿಸ್ಟ್ರಿಕ್ಟೆಡ್ ರೂಲ್ಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಿರ್ವಹಣೆ ಎಂದರೇನು? ಮತ್ತೊಬ್ಬರ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ಳುವಂತಹ ಒಂದು ಕಲೆಗೆ ನಿರ್ವಹಣೆ ಅಂತ ಕರಿತೀವಿ. ಅದನ್ನೇ ವಾಕ್ಯದಲ್ಲಿ ಹೇಗೆ ಕರಿತೀವಿ? ಕಂಪನಿಯ ಉದ್ದೇಶ ಸಾಧಿಸಲು ಇತರರಿಂದ ಕೆಲಸ ಮಾಡಿಸಿಕೊಳ್ಳುವ ಕಲೆಗೆ ನಿರ್ವಹಣೆ ಅಂತ ಕರಿತೀವಿ. ಈ ರೀತಿಯಾಗಿ ನಿಮ್ಮ ಓನ್ ನ ಸೆಂಟೆನ್ಸ್ ಕ್ರಿಯೇಟ್ ಮಾಡಿ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ಎಕ್ಸಾಕ್ಟ್ ಆನ್ಸರ್ ಇರಬೇಕಂತ ಯಾವುದೇ ಕಂಡೀಷನ್ಸ್ ಇರೋದಿಲ್ಲ. ಯಾವುದೇ ಪ್ರಶ್ನೆಗಳು ಬಿಡೋದಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಪ್ಯಾಟರ್ನ್, ಕೆಲವೊಂದಿಷ್ಟು ಈ 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ನ ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸ್ ನೇ ಮೀನಿಂಗ್ ಕೇಳ್ತಾರೆ ಅಂತ ಎರಡನೇ ಪ್ಯಾಟರ್ನ್ ಇರುತ್ತೆ. ಅದರಲ್ಲೂ ಕೂಡ 3 ಇಂದ 4 ಪ್ರಶ್ನೆ ಬರುತ್ತೆ ನಿಮಗೆ. ಮೊದಲನೇದು ಸಮನ್ವಯತೆ ಎಂದರೇನು? ವಾಟ್ ಈಸ್ ಕೋಆರ್ಡಿನೇಷನ್? ನಿರ್ದೇಶನ ಎಂದರೇನು? ವಾಟ್ ಈಸ್ ಡೈರೆಕ್ಷನ್? ನಿಯಂತ್ರಣ ವ್ಯಾಪ್ತಿ ಎಂದರೇನು? ವಾಟ್ ಈಸ್ ಸ್ಕೋಪ್ ಆಫ್ ಕಂಟ್ರೋಲ್? ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಆಫ್ ಪವರ್? ಔಪಚಾರಿಕ ಸಂಘಟನೆ ಎಂದರೇನು? ವಾಟ್ ಈಸ್ ಫಾರ್ಮಲ್ ಆರ್ಗನೈಸೇಷನ್? ಅನೌಪಚಾರಿಕ ಸಂಘಟನೆ ಎಂದರೇನು? ವಾಟ್ ಈಸ್ ಇನ್ಫಾರ್ಮಲ್ ಆರ್ಗನೈಸೇಷನ್? ಬಡ್ತಿ ಎಂದರೇನು? ಮುಂಗಡ ಪತ್ರ ಎಂದರೇನು? ಕಾರ್ಯತಂತ್ರಗಳು ಎಂದರೇನು? ಪ್ರತಿ ನಿಯೋಜನೆ ಎಂದರೇನು? ಈ 2 ಅಂಕದ ಪ್ರಶ್ನೆಗಳೇನಿದೆ ಇವು ಪಾಯಿಂಟ್ಸ್ ರಿಲೇಟೆಡ್. ಇದರಲ್ಲೂ ಕೂಡ 3 ಇಂದ 4 ಪ್ರಶ್ನೆಗಳು ಬರುತ್ತೆ. ನೀವು ಏನ್ ಬರೆಯೋ ಅವಶ್ಯಕತೆ ಇಲ್ಲ ಅಂದ್ರೆ ಇವುಗಳಿಗೆ ಎಕ್ಸಾಕ್ಟ್ ಆನ್ಸರ್ ಬರೆಯೋ ಅವಶ್ಯಕತೆ ಇಲ್ಲ. ನಿಮ್ಮ ಓನ್ ನಲ್ಲಿ ಸೆಂಟೆನ್ಸ್ ಮಾಡಿ ಅವಕ್ಕೆ ಮೀನಿಂಗ್ ಆಗೋ ರೀತಿ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ, ಪೂರ್ತಿ ಅಂಕಗಳನ್ನ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ಮೇಲೆ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಅರ್ಥ ಬರೆಯೋದಿರೋದಿಲ್ಲ, 2 ಪಾಯಿಂಟ್ಸ್ ಬರೆಯೋದಿರುತ್ತೆ. 5 ಮತ್ತು 15 ಮಾರ್ಕ್ಸ್ ಗೆ ಓದುವಂತ ಕ್ವಶನ್ಸ್ ಬರುತ್ತೆ. ಅವ್ನು ಬಿಟ್ಟರೆ ಎಕ್ಸ್ಟ್ರಾ ಕ್ವಶನ್ಸ್ ಅಂದ್ರೆ 2 ನಿರ್ವಹಣಾ ತತ್ವಗಳ 2 ಮಹತ್ವವನ್ನು ತಿಳಿಸಿ, ಯೋಜಿಸುವಿಕೆ 2 ಅನುಕೂಲತೆ ಅನಾನುಕೂಲತೆಯನ್ನು ತಿಳಿಸಿ, ನಿಯಂತ್ರಿಸುವಿಕೆ 2 ಅನುಕೂಲತೆ ಮತ್ತು ಅನಾನುಕೂಲತೆಯನ್ನು ತಿಳಿಸಿ, ಸಂವಹನದ 2 ಅಡಚಣೆಗಳನ್ನ ತಿಳಿಸಿ, ನಾಯಕತ್ವದ 2 ಶೈಲಿಯನ್ನ ತಿಳಿಸಿ, ಪ್ರೇರೇಪಣೆಯ 2 ಲಕ್ಷಣಗಳನ್ನ ತಿಳಿಸಿ. ಈ ರೀತಿಯಾಗಿ 2 ಅಂಕದ 3 ರೀತಿ ಪ್ರಶ್ನೆಗಳು ನಿಮ್ಗೆ ಇರುತ್ತೆ. ಒಂದು ಪಾಠದ ಹೆಸರೇ ಮೀನಿಂಗ್ ಆಗಿ, ಒಂದು ಆ ಕ್ವಶನ್ ಆನ್ಸರ್ ಅಲ್ಲಿ ಬರುವಂತಹ ಪಾಯಿಂಟ್ಸ್ ನ ಮೀನಿಂಗ್ ಕೇಳ್ತಾರೆ. ಈಗ ಆಯ್ಕೆ ಪ್ರಕ್ರಿಯೆ ಹಂತಗಳಲ್ಲಿನೇ ಬಡ್ತಿ ಬರುತ್ತೆ. ಆ ಬಡ್ತಿ ಎಂದರೇನು ಅಂತಾನೆ ಕ್ವಶನ್ ಕೇಳೋದು. ಈ ರೀತಿಯಾದ ಪ್ರಶ್ನೆಗಳಿರುತ್ತೆ. ಇನ್ನು 3ನೇದು ಪಾಯಿಂಟ್ಸ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಈ ರೀತಿಯಾದ 3 ಸೆಕ್ಷನ್ ಅಲ್ಲಿ ನಿಮ್ಗೆ 2 ಅಂಕದ ಎಲ್ಲಾ ಪ್ರಶ್ನೆಗಳು ಕವರ್ ಆಗುತ್ತೆ. ಇನ್ನು 5 ಮತ್ತು 15 ಮಾರ್ಕ್ಸ್ ಗೆ ಓದ್ಬೇಕಂದ್ರೆ ಕ್ವಶನ್ ನ ವಿಭಾಗ ಮಾಡ್ಕೋಬೇಕು. ಅಂದ್ರೆ ನೀವು ಯಾವ ಮೆಥಡ್ ನ ಓದಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ, ಈಸಿ ಆಗುತ್ತೆ, ಅದನ್ನ ನೆನ್ಪಿಟ್ಕೋಬಹುದು. ಮೊದಲೇದೇನಿದೆ ಇವು ಅದರ್ ಕ್ವಶನ್ಸ್. ಇಲ್ಲಿ ಫಸ್ಟ್ ಸೆಕ್ಷನ್ ಏನಂದ್ರೆ ವಿಧಗಳನ್ನ ಕೇಳ್ತಾರೆ, ಟೈಪ್ಸ್. 2ನೇ ಸೆಕ್ಷನ್ ಯಾವ್ದು ನೆನ್ಪಿಟ್ಕೋದಂದ್ರೆ ಪ್ರಾಮುಖ್ಯತೆ ಮೇಲೆ ಪ್ರಶ್ನೆ ಇರುತ್ತೆ, ಪ್ರಾಮುಖ್ಯತೆ. 3ನೇದು ಏನಿರುತ್ತೆ ಅಂದ್ರೆ ಹಂತಗಳ ಮೇಲೆ ಪ್ರಶ್ನೆ ಕೇಳ್ತಾರೆ, ಹಂತಗಳು. 4ನೇದು ವ್ಯತ್ಯಾಸದ ಮೇಲೆ ಪ್ರಶ್ನೆ ಬರುತ್ತೆ. 5ನೇದು ತತ್ವಗಳ ಮೇಲೆ ಪ್ರಶ್ನೆ ಬರುತ್ತೆ. ಈ 5ಅನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ. ಈ ತರ 6 ಸೆಕ್ಷನ್ ನ ಮಾಡ್ಕೋಬೇಕು. 6 ಸೆಕ್ಷನ್ ನ ಮಾಡ್ಕೊಂಡು ಈ ರೀತಿಯಾಗಿ ನೀವು ಪಾಯಿಂಟ್ ಗಳನ್ನ ಈ ಕ್ವಶನ್ಸ್ ಓದ್ಕೊಳ್ಳೋದು. ಇನ್ನ ಮೊದಲನೇದು ವಿಧಗಳ ಮೇಲೆ ಕೇಳಿದ್ರೆ ಯಾವ್ಯಾವ್ದ್ರ ವಿಧಗಳನ್ನ ನೋಡ್ಕೋಬೇಕು ನೀವು. 1 ಯೋಜನೆಯ ವಿಧಗಳನ್ನ, 2ನೇದು ಸಂವಹನದ ವಿಧಗಳನ್ನ, 3ನೇದು ನೇಮಕಾತಿಯ ವಿಧಗಳನ್ನ, 4ನೇದು ನಾಯಕತ್ವದ ವಿಧಗಳನ್ನ. 4 ವಿಧಗಳು ಬರುತ್ತೆ.
ಪ್ರಾಮುಖ್ಯತೆ ಮೇಲೆ ನೋಡ್ತೇವೆ ಅಂದ್ರೆ ಯೋಜಿಸುವಿಕೆ ಪ್ರಾಮುಖ್ಯತೆ, ಸಂಘಟಿಸುವಿಕೆ ಪ್ರಾಮುಖ್ಯತೆ, ಪ್ರೇರೇಪಣೆ ಪ್ರಾಮುಖ್ಯತೆ, ಸಮನ್ವಯತೆ ಪ್ರಾಮುಖ್ಯತೆ. ಇನ್ನು ನೀವು ಹಂತಗಳನ್ನ ನೋಡ್ತೀವಿ ಅಂದ್ರೆ ಯೋಜಿಸುವಿಕೆ ಹಂತಗಳು, ನಿರ್ಧರಿಸುವಿಕೆ ಹಂತಗಳು, ಸಂಘಟಿಸುವಿಕೆ ಹಂತಗಳು, ಸಿಬ್ಬಂದಿ ವ್ಯವಸ್ಥೆ ಹಂತಗಳು, ಆಯ್ಕೆ ಪ್ರಕ್ರಿಯೆ ಹಂತಗಳು. ಹಂತಗಳ ಮೇಲೆ ಪ್ರಶ್ನೆ ಬರುತ್ತೆ. ಇನ್ನು ವ್ಯತ್ಯಾಸ ನೋಡ್ತೇನೆ ಅಂದ್ರೆ ಔಪಚಾರಿಕ ಅನೌಪಚಾರಿಕ ಸಂಘಟನೆ ನಡುವಿನ ವ್ಯತ್ಯಾಸ, ನೇಮಕಾತಿ ಮತ್ತು ಆಯ್ಕೆ ನಡುವಿನ ವ್ಯತ್ಯಾಸ, ನಿರ್ವಹಣೆ ಮತ್ತು ಆಡಳಿತದ ನಡುವಿನ ವ್ಯತ್ಯಾಸ. ತತ್ವಗಳನ್ನ ನೋಡ್ತೇನೆ ಅಂದ್ರೆ ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿರಿ. ಹೆನ್ರಿ ಫಯೋಲ್ ಅವರ ನಿರ್ವಹಣಾ ತತ್ವಗಳನ್ನ ತಿಳಿಸಿ. ಇವನು ಬಿಟ್ಟ ಅತಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ನಿರ್ವಹಣೆ ಗುಣಲಕ್ಷಣಗಳು, ಮಾಸ್ಲೋರವರ ಪ್ರೇರೇಪಣೆ ಸಿದ್ಧಾಂತ, ಉತ್ತಮ ನಾಯಕನ ಗುಣಲಕ್ಷಣಗಳು, ಮುಂಗಡ ಪತ್ರದ ಅವಶ್ಯಕತೆಗಳು, ಪರಿಣಾಮಕಾರಿ ನಿರ್ದೇಶನದ ತತ್ವಗಳು, ಸಂವಹನದ ಅಡಚಣೆಗಳು, ಸಂಘಟಿಸುವಿಕೆಯ ಪ್ರಯೋಜನಗಳು, ನಿರ್ವಹಣೆ ಒಂದು ಕಲೆಯು ಅಥವಾ ವಿಜ್ಞಾನವು, ನಿರ್ವಹಣೆ ಅಥವಾ ವ್ಯವಸ್ಥಾಪನೆ ಕಾರ್ಯಗಳು. ಸೊ ಇವಿಷ್ಟು ನಿಮ್ಮ 5 ಮತ್ತು 15 ಮಾರ್ಕ್ಸ್ ನ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿವೆ. ಸೊ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಕೊಟ್ಟಿರ್ತೀವಿ, ಅದರಲ್ಲಿ ಜಾಯಿನ್ ಆಗಿ. ಸೊ ಇದ್ರ ಮೂಲಕ ಏನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೆ 4 ಪ್ರಶ್ನೆಗಳನ್ನು ಓದೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ 4 ಪ್ರಶ್ನೆಗಳಿಗೆ ಒಂದೇ ಉತ್ತರ ಸೆಟ್ ಆಗೋ ಹಾಗೆ, ಎಲ್ಲ 5 ಪ್ರಶ್ನೆಗಳಿಗೆ ಒಂದೇ ಉತ್ತರ ಸೆಟ್ ಆಗೋ ಹಾಗೆ ನಿಮಗೆ ಆನ್ಸರ್ಸ್ ನ ನಾವು ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಹಾಕ್ತೀವಿ. ಜಾಯಿನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು.